ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈಗ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮಾಡಿ. ಬೆಲ್ ಐಕನ್ ಮಾಡೋದ್ರಿಂದ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮನೆ ನೋಡಿ ಯಾವ ಥರ ಇದೆ ಅಂತ. ಸ್ಕೂಲ್ ರಜಾ ಇದ್ದರೆ ನಮ್ಮ ಮನೆ ಪರಿಸ್ಥಿತಿ, ಮತ್ತು ನಾವೆಲ್ಲಾದರೂ ಮನೆಯೊಳಗಿಲ್ಲ ಅಂತ ಆದರೆ ನಮ್ಮ ಮನೆ ನೋಡಿ ಹೀಗಿರುತ್ತೆ. ಎಲ್ಲ ಅಪ್ಪ ಮಗ ಎಲ್ಲ ಹಂಡಿಟ್ಟಿರ್ತಾರೆ ಎಲ್ಲನೂ. ಇದನ್ನೆಲ್ಲ ಕ್ಲೀನ್ ಮಾಡಿ ಅಷ್ಟರಲ್ಲಿ ಸಾಕಾಗೋಗುತ್ತೆ. ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಮೊನ್ನೆ ಹೆಸ್ರು ಕಾಳನ್ನ ಮೊಳಕೆ ಕಟ್ಟಿದೆ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೊಳಕೆ. ಸೊ ಮೊಳಕೆ ಕಾಳಿನ ಪಲ್ಯ ಮಾಡೋಣ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಗೋರಿಕಾಯಿ ಹಾಕೋಣ ಅಂದ್ಕೊಂಡಿದ್ದೀನಿ. ನಮ್ಮ ಪಕ್ಕದ ಮನೆಯವರು ಊರಿಂದ ನುಗ್ಗೆಕಾಯಿ ತಂದುಕೊಟ್ಟಿದ್ರು. ಸೊ ನುಗ್ಗೆಕಾಯಿ ಟೊಮೆಟೊ ಹಾಕಿ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಪಲ್ಯಕ್ಕೆ ರೆಡಿ ಆಗ್ತಾ ಇದೆ ಆ್ಯಂಡ್ ಇದು ಫ್ರೈಗೆ ರೆಡಿ ಆಗ್ತಾ ಇದೆ. ಕಾಳಿನ ಪಲ್ಯ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಮೊಳಕೆ ಕಾಳಿಂದು ಅಂತ. ನುಗ್ಗೆಕಾಯಿ ಫ್ರೈಗೆ ಇಟ್ಟಿದ್ದೀನಿ. ಸೊ ಇದು ಸ್ವಲ್ಪ ಬೇಯಲಿ. ಸೊ ಪ್ಲೇಟ್ನ ಕ್ಲೋಸ್ ಮಾಡ್ತೀನಿ. ಸಾಂಬಾರು ರೆಡಿಯಾಗಿದೆ ಆ್ಯಂಡ್ ಚಪಾತಿ ಹಿಟ್ಟಿಗೆ ಕಲಸಿದ್ದೀನಿ, ಲಟ್ಟಿಸ್ಬೇಕು. ಆ್ಯಂಡ್ ಫ್ರೈ ರೆಡಿಯಾಗಿದೆ, ಪಲ್ಯನೂ ಸಹ ರೆಡಿಯಾಗಿದೆ, ರೈಸು ಸಹ ರೆಡಿಯಾಗಿದೆ. ಉಮಾ ಸಿಸ್ಟರ್ ಹೇಳ್ಕೊಟ್ಟಿರೋ ಹಾಗೇ ಸೊ ನಾನು ಒಂದ್ಸಲಿ ಟ್ರೈ ಮಾಡೋಣ ಅಂತ ಲೇಯರ್ ಚಪಾತಿನ ಟ್ರೈ ಮಾಡ್ತಾಯಿದ್ದೀನಿ. ಈಗ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಸೊ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ. ಈ ರೀತಿ ಎಣ್ಣೆ ಹಾಕ್ಕೋಬೇಕು ಅಂತ ಹೇಳಿದರು. ಸೊ ಈ ರೀತಿ ಎಣ್ಣೆ ಎಲ್ಲ ಹಚ್ಚಿ ಸೊ ಲೇಯರಾಗಿ ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ. ಆ್ಯಂಡ್ ಎಣ್ಣೆನ ಆದಷ್ಟು ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಲೇಯರ್ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಪ್ರೆಸ್ ಮಾಡ್ತಾಯಿದ್ರೇ ಅದು ಹಾಗೆ ಲೇಯರ್ ಆಗಿ ಅಂಟ್ಕೊತಾ ಇದೆ ನೋಡಿ. ಅದೆಷ್ಟು ಚೆನ್ನಾಗಿ ಉಮಾ ಸಿಸ್ಟರ್ ಹೇಳಿದ್ದು ನಿಜ. ಉಮಾ ಸಿಸ್ಟರ್ ಥ್ಯಾಂಕ್ ಯು ಈ ಟಿಪ್ಸ್ ಕೊಟ್ಟಿದ್ದಕ್ಕೆ. ನಿಮ್ಮ ವ್ಲಾಗೆಲ್ಲ ಅಪ್ಡೇಟ್ ಮಾಡಿದ್ದೀರಾ, ಸೊ ನೋಡಿದ್ದೆ. ಆ್ಯಂಡ್ ಈ ಥರನೂ ಮಾಡ್ಕೋಬೋದು. ಮತ್ತು ನಾನು ಲೇಯರ್ ಬರೋದಕ್ಕೆ ಇನ್ನೊಂದು ಥರನೂ ಮಾಡ್ಕೊತೀನಿ ಈ ರೀತಿ. ಸೊ ಈ ರೀತಿ ಲಟ್ಟಿಸ್ಕೊಳ್ಳೋದ್ರಿಂದ ಲೇಯರು ಚೆನ್ನಾಗಿ ಬರುತ್ತೆ. ಸೊ ನಾವು ಎಣ್ಣೆ ಹಾಕಿರೋದ್ರಿಂದ ಲೇಯರ್ ತುಂಬ ಚೆನ್ನಾಗಿ ಬರುತ್ತೆ. ಹೆಂಚು ಕಾದಿದೆ. ಸೊ ಈಗ ಬನ್ನಿ ನೋಡೋಣ. ಸೊ ನೋಡಿ ಯಾವ ರೀತಿ ಬಂದಿದೆ ಅಂತ. ಲೇಯರು ಬಿಸಿ ಇದೆ. ಸೊ ನೋಡಿ ಲೇಯರು ಚಪಾತಿ, ಹೆಸರುಕಾಳು ಪಲ್ಯ, ನುಗ್ಗೆಕಾಯಿ ಫ್ರೈ ಆ್ಯಂಡ್ ಅನ್ನ ಸಾರು, ಅನ್ನ ಮೊಸರು. ಶನಿವಾರದ ಊಟ ಇದಾಗಿತ್ತು. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಎಲ್ಲ ಊಟ ಎಲ್ಲ ಆದಮೇಲೆ ಸೊ ಹೊರಗಡೆ ಹೋಗಬೇಕಿತ್ತು, ಸ್ವಲ್ಪ ಕೆಲಸ ಇತ್ತು. ಸೊ ಹಾಗಾಗಿ ನಾನು ತೇಜು ಆಟೋ ಓಲಾ ಬುಕ್ ಮಾಡಿಕೊಂಡು